ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಟಿ.ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಅದು ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಅಪ್ಲಿಕೇಶನ್ ಹಾಕೋಬಹುದು. ಮೊದಲಿಗೆ ಗೂಗಲ್ ಅಥವಾ ಕ್ರೋಮಲ್ಲಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2024 ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟಿ 2024 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಹೋದ ವರ್ಷದ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ತೊಗೊಳೋದಿಲ್ಲ. ಅದಕ್ಕೋಸ್ಕರ ನೀವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನ್ಯೂ ಯೂಸರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೆಕ್ಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಇನ್ SLC ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೋ ಆ ಥರ ಟೈಪ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ನ ಮತ್ತೊಮ್ಮೆ ಹಾಕಿ ಕನ್ಫರ್ಮ್ ಮಾಡಿ. ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ಯೂಸರ್ ನೇಮ್, ನಿಮ್ಮ ನೇಮ್ ಹಾಕಿ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಗೊತ್ತಲ್ವಾ, ತುಂಬ ಸ್ಟ್ರಾಂಗ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಗೊತ್ತಾಗೋ ಥರನೇ ಸೆಟ್ ಮಾಡ್ಕೊಳ್ಳಿ. ಜೊತೆಗೆ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪಾಸ್ವರ್ಡ್ ಹೇಗೆ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ, ಉದಾಹರಣೆಗೆ ದಿವ್ಯಾ ಅಂತ ಇದೆ, ನಾನು ದಿವ್ಯಾ ಅಂತ ಕೊಡಬಹುದು, ಅಥವಾ ದಿವ್ಯಾ ಹ್ಯಾಶ್ ಅಂತ ಕೊಡಬಹುದು. ನಿಮಗೆ ಇಸ್ವಿ ಬೇಕಿದ್ರೆ ಇಸ್ವಿ ಹಾಕ್ಕೊಳ್ಳಿ, ಅಥವಾ ನಿಮಗೆ ಏನು ಇಷ್ಟ ಆಗುತ್ತೋ ಆ ಥರ ಏನಾದರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಲೆಟರು, ಒಂದು ಬಿಗ್ ಲೆಟರು, ಈ ರೀತಿ ಇರೋ ಥರ ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಗೆಟ್ OTP ಮೇಲೆ ಕೊಡಿ. ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. OTP ಹಾಕಿದ್ಮೇಲೆ ನಿಮಗೆ ಯೂಸರ್ ID ಸಿಗುತ್ತೆ. ಪಾಸ್ವರ್ಡ್ ಏನು ಹಾಕಿರ್ತೀರ ಅನ್ನೋದು ನಿಮಗೆ ನೆನಪಿರುತ್ತಲ್ವಾ, ಅದೇ ಪಾಸ್ವರ್ಡನ್ನ ಹಾಕಿ ನೀವು ಲಾಗಿನ್ ಆಗಬೇಕು. ನೆಕ್ಸ್ಟ್ ಲಾಗಿನ್ ಆಗೋದು ಹೇಗೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಟ್ಟು ನಿಮಗೆ 8 ಸ್ಟೆಪ್ಗಳಿರುತ್ತೆ. ಪ್ರತಿಯೊಂದು ಸ್ಟೆಪ್ನು ಫಿಲ್ ಮಾಡ್ಕೊಂಡು ಹೋಗಬೇಕು. ಮೊದಲನೇದು ಬಂದು ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ನಿಮ್ಮ SLC ರೋಲ್ ನಂಬರ್ನ ಹಾಕಿದ ತಕ್ಷಣ ನಿಮ್ಮ SLC ಡೀಟೇಲ್ಸ್ ಎಲ್ಲ ಬರುತ್ತೆ. ಆಮೇಲೆ ಇಲ್ಲಿ ರಿಲಿಜಿಯನ್ ಯಾವುದು ಅಂತ ಕೇಳುತ್ತೆ, ಕ್ಯಾಟಗರಿ, ಕ್ಯಾಸ್ಟು, ಅಡ್ರೆಸ್ಸು, ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡು, ಮತ್ತು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಅಂತ ಕೇಳುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿ ಸೇವ್ ಅಂತ ಕೊಡಬೇಕು. ಅದಾದಮೇಲೆ ನಿಮಗೆ ಸೆಕೆಂಡ್ ಸ್ಟೆಪ್ಪು ಎಜುಕೇಷನ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕು. ನಿಮ್ಮ SLCದು ಯಾವುದು ಅಂತ ಕೇಳುತ್ತೆ, KSEEBನ ಆರ್ KSEABನ ಅಂತ ಹಾಕಿ ನಿಮ್ಮ SLC ರೋಲ್ ನಂಬರ್ನ ಹಾಕಬೇಕು. ಅದ್ರ ಜೊತೆಗೆ ನಿಮ್ಮ PUC ಆಗಿರಬಹುದು, ಡಿಗ್ರಿ, ಡಬಲ್ ಡಿಗ್ರಿ ಎಲ್ಲ ಕೋರ್ಸ್ನ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ D.Ed ಅಥವಾ B.Ed ಯಾವ ಕೋರ್ಸ್ ಮಾಡಿರ್ತೀರ ಅದನ್ನು ಕೂಡ ಎಜುಕೇಷನಲ್ ಡೀಟೇಲ್ಸಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇರುತ್ತೆ. ಇದರಲ್ಲಿ ನೀವು ಯಾವ ಪೇಪರ್ ಅಟೆಂಡ್ ಮಾಡ್ತೀರಾ, ಮತ್ತು ಎಕ್ಸಾಮ್ ಸೆಂಟ್ರ್ ಯಾವುದು, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್ ಇದು ಕೇಳುತ್ತೆ. ಮತ್ತು ಪೇಪರ್ 1ನ ಪೇಪರ್ 2ನ ಕೇಳುತ್ತೆ. ಅದನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ಸೇವ್ ಕೊಡಬೇಕು. ಅದರ ನೆಕ್ಸ್ಟ್ ಬಂದು ನೀವು ಫೋಟೋ ಮತ್ತು ಸೈನ್ನ ಅಪ್ಲೋಡ್ ಮಾಡಬೇಕು. ಇದರಲ್ಲಿ ನಿಮಗೆ ಫೋಟೋ ಆಪ್ಷನ್ ಇರುತ್ತೆ ಮತ್ತು ಸಿಗ್ನೇಚರ್ ಆಪ್ಷನ್ ಕೂಡ ಇರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನಿಂದನೇ ನೀವು ಫೋಟೋಸ್ನ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಅಂತ ಸೆಲೆಕ್ಷನ್ ಆದಮೇಲೆ ಅಪ್ಲೋಡ್ ಅಂತ ಕೊಟ್ಟರೆ ಅದು ಅಪ್ಲೋಡ್ ತೊಗೊಳುತ್ತೆ. ಪ್ರೆಸೆಂಟ್ ನಾನು ಲೈವಲ್ಲಿ ತೋರಿಸ್ತಾ ಇಲ್ಲ. ಆದರೆ ನೀವು ಚೂಸ್ ಫೈಲ್ ಅಂತ ಕೊಟ್ಟು ನಿಮ್ಮ ಗ್ಯಾಲರಿಲಿ ಯಾವುದರಲ್ಲಿ ಇರುತ್ತೆ ಫೋಟೋ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಬಹುದು. ಅದಕ್ಕೋಸ್ಕರ ಒಂದು ಫೋಲ್ಡ್ರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಸ್ಟ್. ನೆಕ್ಸ್ಟ್ ಬಂದು ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ನ ಕೊಟ್ಟು ನೀವು ಪೇಮೆಂಟ್ಗೆ ಹೋಗಬೇಕು. ಪೇಮೆಂಟಲ್ಲಿ ಏನಪ್ಪ ಅಂದರೆ, ಬೇರೆ ಬ್ಯಾಂಕ್ದು ಸ್ವಲ್ಪ ತೊಗೊಳೋದು ಕಷ್ಟ. ನೀವು ಯೂನಿಯನ್ ಬ್ಯಾಂಕಿಂದ ಟ್ರೈ ಮಾಡಿ, SBI ಕ್ರೆಡಿಟ್ ಡೆಬಿಟ್ ಕಾರ್ಡಿಂದ ಮಾಡಿ. ಇದರಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ. ಫೋನ್ಪೇ, ಗೂಗಲ್ ಪೇಯಿಂದ ಪೇಮೆಂಟ್ ಮಾಡೋದಕ್ಕಾಗಲ್ಲ. ATM ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಅದಾದಮೇಲೆ ಫೈನಲಿ ಪ್ರಿಂಟೌಟ್ ಅಂತ ಇದೆ ನೋಡಿ, ಪ್ರಿಂಟೌಟ್ ಮೇಲೆ ಕೊಟ್ಟು ಪ್ರಿಂಟ್ನ ತೊಗೊಳ್ಳಿ. ಫೈನಲಾಗಿ ಲಾಗೌಟ್ ಮಾಡೋದು. ಇದಿಷ್ಟೇ ಟಿಗೆ ಅಪ್ಲೈ ಮಾಡೋದು. ಸಿಂಪಲ್ ಇದೆ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಪೇಮೆಂಟ್ ಸ್ಟೆಪ್ಪಲ್ಲಿ ಕೆಲವು ಸಲ ಟೈಮ್ ತೊಗೊಳುತ್ತೆ, ಕೆಲವು ಸಲ ಬೇಗ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ನೀವು ಯಾವುದಾದ್ರೂ SBIಯಿಂದ, ಯೂನಿಯನ್ ಬ್ಯಾಂಕಿಂದ ಬೇಗ ಆಗುವಂತಹ ATM ಕಾರ್ಡಿಂದ ಪೇಮೆಂಟ್ ಮಾಡೋದು ಬೆಟರ್. ಇದಿಷ್ಟು ಟಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.